ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಪರ್ಸೆಂಟೇಜ್ ಚಾಪ್ಟರ್ದ ಮುಂದಿನ ಭಾಗ ನೋಡ್ರಿ. ಓಕೆ, ಪ್ರಶ್ನೆ ನೋಡ್ರಿ ಏನಂತೈತ್ರಿ, ಒಂದು ಪರೀಕ್ಷೆಯಲ್ಲಿ 60% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ, 400 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಹಾಗಾದರೆ ಪರೀಕ್ಷೆಗೆ ಕುಳಿತ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 600, ಆಪ್ಷನ್ ಬಿ 800, ಆಪ್ಷನ್ ಸಿ 1000 ಮತ್ತು ಆಪ್ಷನ್ ಡಿ 1200. ಈ ಪ್ರಶ್ನೆ ಒಂದು ಎಕ್ಸಾಮ್ ರಿಸಲ್ಟ್ ಬಗ್ಗೆ ಐತಿ. ಓಕೆ, ಒಂದು ಎಕ್ಸಾಮ್ ನಡೆದಿರ್ತೈತಿ, ಅದ್ರಾಗ 60% ವಿದ್ಯಾರ್ಥಿಗಳು ಪಾಸ್ ಆಗ್ಯಾರ, ಆಮೇಲೆ 400 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಹಾಗಾದ್ರೆ ಎಕ್ಸಾಮ್ ಕುಳಿತ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಕೇಳ್ತಾರೆ. ಸೊ ಸೊಲ್ಯೂಷನ್ ನೋಡೋಣ್ರಿ. ನಾನು ನಿಮ್ಗೆ ಮುಂಚೆನೆ ಹೇಳಿದೆ, ಯಾವುದೇ ಒಂದು ಸಂಖ್ಯೆ ಯಾವಾಗಲೂ 100% ಇರ್ತೈತಿ. ಓಕೆ, ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನಾವು ಕಂಡುಹಿಡಿಯೋಣ. ಒಟ್ಟು ವಿದ್ಯಾರ್ಥಿಗಳು ಯಾವಾಗ ಎಷ್ಟು ಇರ್ತೈತಿ? 100% ಇರ್ತೈತಿ. ಓಕೆ, ಸೊ ಯಾವಾಗಲೂ ಒಟ್ಟು ವಿದ್ಯಾರ್ಥಿಗಳು ಸಂಖ್ಯೆ 100% ಇರ್ತೈತ್ರಿ. ಅದ್ರೊಳಗ ಪಾಸ್ ಮತ್ತು ಫೇಲ್ ಎರಡು ಡಿವೈಡ್ ಮಾಡ್ಕೊಳ್ಳು. ಪಾಸ್ ಆದ್ರೆ ಎಷ್ಟು ಪರ್ಸೆಂಟೇಜ್ ರೀ? ಕೊಟ್ಟ ಪ್ರಶ್ನೆ ಒಳಗ್ರಿ ಎಷ್ಟು? 60%. ಓಕೆ, ಫೇಲ್ ಆದವ್ರ ಆಟೋಮೆಟಿಕಲಿ ನಾವು 40% ಬರ್ಕೋಬೇಕು. ಯಾಕಂತಂದ್ರೆ ಒಟ್ಟು ವಿದ್ಯಾರ್ಥಿಗಳೊಳಗೆ 60% ಪಾಸ್ ಆಗ್ಯಾರ ಅಂದ್ರೆ 40% ವಿದ್ಯಾರ್ಥಿಗಳು ಫೇಲ್ ಆಗ್ಯಾರ ಅಂತ ಅರ್ಥ. ಓಕೆ, ಸೊ ಇದ್ರೊಳಗೆ ಒಂದು ಮಾಹಿತಿ ಕೊಟ್ಟಾರ. ಏನ್ ಕೊಟ್ಟಾರ್ರಿ? ಫೇಲ್ ಆದವ್ರ ಸಂಖ್ಯೆ ಎಷ್ಟು ಅಂತ ಕೊಟ್ಟಾರ. ಹೌದಾ? ಒಟ್ಟು ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಎಷ್ಟು ರೀ? ಯಾವಾಗಲೂ 100% ಇರ್ತೈತಿ. ಓಕೆ, ಅದರಾಗ ಫೇಲ್ ಆದವ್ರ 60% ವ್ಯಾಲ್ಯೂ ಅವ್ರು ಕೊಟ್ಟಾರ. ಓಕೆ, ಸೊ 40% ವ್ಯಾಲ್ಯೂ ಎಷ್ಟೈತ್ರಿ? 400. ಈ 400 ಬರ್ಕೊಂಡ್ರಿ. ಓಕೆ, 40% ಅಂದ್ರೆ ಎಷ್ಟು ರೀ? 400 ಜನ. 100% ಅಂದ್ರೆ ಎಷ್ಟು ಜನ ಅನ್ನೋದು ಪ್ರಶ್ನೆ. ಓಕೆ, ಸೊ ಈ ತರ ಇದ್ದಾಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಪ್ರಶ್ನಾರ್ಥಕ ಚಿಹ್ನೆ ಇದ್ದಿದ್ದನ್ನ ಛೇದ ಒಳಗೆ ಬರ್ಕೋರಿ. 40. ಓಕೆ, 100 ಮತ್ತು 400 ಅಂಶ ಒಳಗೆ ಬರ್ಕೋರಿ. 100 ಮತ್ತು 400. ಹೌದಾ? ಈ ಜೀರೋ ಕ್ಯಾನ್ಸಲ್. 4 ಒಂದ್ಲೆ 4 ಈ 0 ತಗೋರಿ. 100 × 10 ಎಷ್ಟಾತ್ರಿ? 1000. ಓಕೆ, ಆಪ್ಷನ್ ಯಾವ್ದಾತ್ರಿ? ಸಿ. ಪ್ರಶ್ನೆ ಒಳಗ 60% ವಿದ್ಯಾರ್ಥಿಗಳು ಪಾಸ್ ಆಗ್ಯಾರ. ಆಟೋಮೆಟಿಕಲಿ ನಾವು 40% ತಿಳ್ಕೊಬೇಕ್ರಿ. 40% ವ್ಯಾಲ್ಯೂ ಕೊಟ್ಟಾರ 400. ಸೊ 40% 400 ಬರ್ಕೋಬೇಕ್ರಿ. 100% ಎಷ್ಟಂತ ಪ್ರಶ್ನಾರ್ಥ ಚಿಹ್ನೆ ಹಾಕೋರಿ. ಪ್ರಶ್ನಾರ್ಥ ಚಿಹ್ನೆ ಯಾವ್ದಾಗ್ತಿತ್ಲ ಅದನ್ನ ನೀವು ಛೇದ ಒಳಗೆ ಬರ್ಕೋರಿ. 40 ಉಳ್ಕಿದೇನೈತ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದ ಅದನ್ನ ಅಂಶ ಒಳಗೆ ಬರ್ಕೊಂಡೆ ಕಡ್ತಾ ಹೊಡೀರಿ. ಕಡ್ತಾ ಹೊಡಿದ ವ್ಯಾಲ್ಯೂ ಬರೋದಿಲ್ಲ, ಅದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಓಕೆ, ಒಂದು ವೇಳೆ ಪ್ರಶ್ನೆ ಒಳಗ ಪಾಸ್ ಆದವರ ಸಂಖ್ಯೆ ಎಷ್ಟಂತ ಕೇಳಿದ್ರೆ ಎಷ್ಟು ಆಕದ್ರಿ? ನೋಡ್ರಿ, 1000 ಒಟ್ಟು ವಿದ್ಯಾರ್ಥಿಗಳು ರೀ. ಅದ್ರಾಗ 400 ವಿದ್ಯಾರ್ಥಿಗಳು ಫೇಲ್ ಆಗ್ಯಾರ. ಉಳಿದ್ರಷ್ಟಲ್ಲಿ 600 ವಿದ್ಯಾರ್ಥಿಗಳು ಪಾಸ್ ಆಗ್ಯಾರ. ಓಕೆ, ಪ್ರಶ್ನೆ ಒಳಗೆ ಏನ್ ಕೇಳಿದಾರ ಅನ್ನೋದು ಮಾಹಿತಿನ ಕ್ಲಿಯರ್ ಆಗಿ ಓದ್ಬೇಕು. ಸೊ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆನ ಕೇಳಿದಾರೋ ಅಥವಾ ಪಾಸ್ ಆದವ್ರ ಸಂಖ್ಯೆನ ಕೇಳಿದಾರೋ, ಓಕೆ, ಅದನ್ನ ಕ್ಲಿಯರ್ ಆಗಿ ಓದ್ಕೊಂಡು ಆಪ್ಷನ್ ನ ಚೂಸ್ ಮಾಡ್ರಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ. ಏನಂತ ಕೊಟ್ಟಾರಿ? ಒಂದು ತರಗತಿಯಲ್ಲಿ 60 ಹುಡುಗರಿದ್ದಾರೆ ಹಾಗೂ 84 ಜನ ಹುಡುಗಿಯರಿದ್ದಾರೆ. ಹಾಗಾದರೆ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಓಕೆ, ಪ್ರಶ್ನೆಯನ್ನ ಕ್ಲಿಯರ್ ಆಗಿ ಓದ್ರಿ. ಒಟ್ಟು ವಿದ್ಯಾರ್ಥಿಗಳು ಕೊಟ್ಟಿದ್ದಾರೋ, ಹುಡುಗಿಯರ ಸಂಖ್ಯೆ ಕೇಳಿದಾರೋ ಅಥವಾ ಹುಡುಗರ ಸಂಖ್ಯೆ ಕೇಳಿದಾರೋ ಅನ್ನೋದನ್ನ ಕ್ಲಿಯರ್ ಆಗಿ ಓದ್ರಿ. ಓಕೆ, ಈ ಪ್ರಶ್ನೆ ಏನ್ ಕೇಳಿದಾರೆ? ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ. ನಾನು ನಿಮ್ಗಾಗಲೇ ಹೇಳಿ, ಯಾವುದೇ ಸಂಖ್ಯೆ ತಗೋರೋದು ಯಾವಾಗಲೂ 100% ಆಗಿರ್ತೈತಿ. ಓಕೆ, ಸೊ ಒಟ್ಟು ವಿದ್ಯಾರ್ಥಿಗಳು ಎಷ್ಟ್ರಿ? 100%. ಇದ್ರಾಗ ಎರಡು ಭಾಗ ಮಾಡ್ಕೋರಿ. ಓಕೆ, ಬಾಯ್ಸ್ ಅಂಡ್ ಗರ್ಲ್ಸ್. ಓಕೆ, ಬಾಯ್ಸ್ ಅಂಡ್ ಗರ್ಲ್ಸ್ ಅಂದ್ರೆ ಹುಡುಗರು ಮತ್ತು ಹುಡುಗಿಯರು. ಹುಡುಗರು ಎಷ್ಟೈತ್ರಿ? 60%. ಓಕೆ, 100% ಒಳಗ 60% ಹುಡುಗರಾದ್ರೆ ಹುಡುಗಿಯರು ಎಷ್ಟಾದ್ರಿ? 40%. ಓಕೆ, ಈ ಎರಡು ಶೇಕಡಾ ಒಳಗ ಯಾವ್ದಾರ ಒಂದು ಮಾಹಿತಿನ ಅವ್ರು ಕೊಟ್ಟಾರ. ಯಾವ್ದು ಕೊಟ್ಟಾರಿ? ಹುಡುಗಿಯರ ಸಂಖ್ಯೆ ಕೊಟ್ಟಾರ. ಎಷ್ಟು ಕೊಟ್ಟಾರ ಅವ್ರ? 84 ಜನ ಹುಡುಗಿಯರಿದ್ದಾರೆ. ಹೌದಾ? ಸೊ 84 ಜನ ಯಾವ್ದ್ರಿ? 40%. ಒಟ್ಟು ವಿದ್ಯಾರ್ಥಿಗಳು ಎಷ್ಟ್ರಿ? 100%. ಓಕೆ, ಸೊ 40% ಹುಡುಗಿಯರು ಅದಾರ. ಅದ್ರೊಳಗ ಸಂಖ್ಯೆ ಕೊಟ್ಟಾರ ಎಷ್ಟ್ರಿ? 84. ಹಾಗಾದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ನಾವು ಕ್ವಶನ್ ಮಾರ್ಕ್ ಹಾಕೋರಿ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಪ್ರಶ್ನಾರ್ಥ ಚಿಹ್ನೆ ಇರೋದನ್ನ ನೀವು ಛೇದೊಳಗೆ ತಗೋರಿ. 40 ಇನ್ನು 100 ಮತ್ತು 84 ಅಂಶ ಒಳಗೆ ತಗೋರಿ. ಈ ಜೀರೋ ಕ್ಯಾನ್ಸಲ್. 4 ಒಂದ್ಲೆ 4 ಎರಡ್ಲೆ 8 4 ಒಂದ್ಲೆ 4. ಓಕೆ, 21 × 10 ಗುಣಿಸ್ರಿ. 210. ಆಪ್ಷನ್ ಬಿ. ಓಕೆ, ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟೈತ್ರಿ? 210.
ನೀವು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದು ತರಗತಿಯಲ್ಲಿ ಶೇಕಡ 75 ವಿದ್ಯಾರ್ಥಿಗಳು ಕನ್ನಡ ವಿಷಯದಲ್ಲಿ ಮತ್ತು ಶೇಕಡ 60 ಇಂಗ್ಲಿಷ್ ವಿಷಯದಲ್ಲಿ ಪಾಸ್ ಆಗಿದ್ದಾರೆ. ಹಾಗಾದ್ರೆ 3 ಪ್ರಶ್ನೆಗಳು ಕೊಟ್ಟಿದ್ದೀನಿ. ಓಕೆ, ಎಕ್ಸಾಮ್ನ 3 ಪ್ರಶ್ನೆ ಕೇಳಂಗಿಲ್ಲ, ಯಾವ್ದಾದ್ರು ಒಂದು ಕೇಳ್ತಾರ. ಬಟ್ ನಾನು ನಿಮ್ಗೆ 3 ರೀತಿ ಪ್ರಶ್ನೆನ ಒಂದು ಸೊಲ್ಯೂಷನ್ನಾಗ ಹೇಳ್ಕೊಡ್ತೀನಿ. ಓಕೆ, ಇದು ನೋಡ್ರಿ, ಮೊದಲನೇ ಪ್ರಶ್ನೆ, 2 ವಿಷಯದಲ್ಲಿ ಪಾಸ್ ಆದ ಶೇಕಡಾವಾರು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಕೇವಲ ಕನ್ನಡ ವಿಷಯದಲ್ಲಿ ಪಾಸ್ ಆದವರು ಎಷ್ಟು ಮತ್ತು ಕೇವಲ ಇಂಗ್ಲಿಷ್ ವಿಷಯದಲ್ಲಿ ಪಾಸ್ ಆದವರು ಎಷ್ಟು? ಓಕೆ, ಸೊ ಭಾಳ ಈಜಿ ಕ್ವಶನ್. ಸೊಲ್ಯೂಷನ್ ನೋಡೋಣ ಬರ್ರಿ. ಕನ್ನಡ ಮತ್ತು ಇಂಗ್ಲಿಷ್ ಈ ಥರ ಬರ್ಕೋರಿ. ಕನ್ನಡದ ಪಾಸ್ ಆದವ್ರ ಸಂಖ್ಯೆ ಎಷ್ಟೈತ್ರಿ? ಶೇಕಡ 75. ಮತ್ತು ಇಂಗ್ಲಿಷ್ ವಿಷಯದಲ್ಲಿ ಪಾಸ್ ಆದವ್ರ ಸಂಖ್ಯೆ ಎಷ್ಟೈತ್ರಿ? ಕೊಟ್ಟ ಪ್ರಶ್ನೆ ಒಳಗಡೆ 60. ಎರಡು ಕೂಡಿಸ್ಕೋರಿ, ಎಷ್ಟಾತ್ರಿ? ಇದು 135. ಓಕೆ, ನಾನು ನಿಮ್ಗೆ ಹೇಳಿ, ಯಾವುದೇ ಒಂದು ಸಂಖ್ಯೆ ತಗೋರಿ, ಒಟ್ಟು ಅಂತ ಬಂದಾಗ ಶೇಕಡ ಎಷ್ಟಿರ್ತೈತಿ? 100% ಇರ್ತೈತಿ. ಓಕೆ, ನಮಗೆ ಇಲ್ಲಿ 100% ಆಗಬೇಕಾಗೈತೆ, ಬಟ್ ಎಷ್ಟಾಗೈತಿ? ಇಲ್ಲಿ 135 ಆಗೈತಿ. ಸೊ ಹಾಗಾಗಿ ನಾವು ಶೇಕಡ 100 ಅಂತ ಇದ್ರಾಗ ಮೈನಸ್ ಮಾಡ್ಕೊಳ್ಳೋಣ. ಎಷ್ಟಾತ್ರಿ? 35. ಈ ಡಿಫರೆನ್ಸ್ ವ್ಯಾಲ್ಯೂ ಏನು 35 ಐತ್ನ, ಈ ವಿದ್ಯಾರ್ಥಿಗಳು 2 ವಿಷಯದಾಗ ಪಾಸ್ ಆದವ್ರ ಸಂಖ್ಯೆ. ಓಕೆ, ಸೊ ಇಲ್ಲಿ ಪ್ರಶ್ನೆ ಏನು ಕೇಳ್ತಾರ ನಮ್ಗೆ? ಬರೀ ಕನ್ನಡ ವಿಷಯದಾಗ ಪಾಸ್ ಆದವ್ರ ಸಂಖ್ಯೆ ಕೇಳ್ತಾರ. ಸೊ ಅವಾಗ ಏನು ಮಾಡ್ಬೇಕ್ರಿ? 2 ಡಯಾಗ್ರಾಮ್ ತಕೋರಿ ಹಿಂಗ. ಓಕೆ, ಈ ಥರ ಬರ್ಕೋರಿ. ಇದು ಕನ್ನಡ ವಿಷಯದಾಗ ಪಾಸ್ ಆದವ್ರ ಸಂಖ್ಯೆ ಅನ್ಕೋರಿ, ಇದು ಇಂಗ್ಲಿಷ್ ವಿಷಯದಾಗ ಪಾಸ್ ಆದವ್ರ ಸಂಖ್ಯೆ ಅಂತ ಅನ್ಕೋರಿ. ಓಕೆ, ಸೊ ನಾನು ಆಗಲೇ ಹೇಳಿ, ಒಟ್ಟು ಅಂತ ಬಂದಾಗ ಟೋಟಲ್ ಎಷ್ಟಾಗಿರ್ತೈತಿ? 100% ಆಗಿರ್ತೈತಿ. ಆಮೇಲೆ ಈ ಒಂದು 35% ಎಕ್ಸ್ಟ್ರಾ ಏನಿತ್ತಲ್ಲ, ಅದು 2 ವಿಷಯದಲ್ಲಿ ಪಾಸ್ ಆದ ವಿದ್ಯಾರ್ಥಿಗಳ ಸಂಖ್ಯೆ. ಓಕೆ, ಅದನ್ನೆಲ್ಲಿ ಬರ್ಕೊಂಡು ನಾವು ಈ ಒಂದು ಬಾಕ್ಸ್ನ ಬರ್ಕೊಂಡು 2 ವಿಷಯ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇಲ್ಲಿ ಕನ್ನಡ ವಿಷಯದಲ್ಲಿ ಪಾಸ್ ಆದವರು ಮತ್ತು ಇದು ಇಂಗ್ಲಿಷ್ ವಿಷಯದಲ್ಲಿ ಪಾಸ್ ಆದವರು. ಈ 2 ಸರ್ಕಲ್ ಒಳಗೆ ಒಂದು ಬಾಕ್ಸ್ ಕ್ರಿಯೇಟ್ ಆಗಿದ್ಲ, ಅದು 2 ವಿಷಯದಲ್ಲಿ ಪಾಸ್ ಆದವ್ರ ಸಂಖ್ಯೆ. ಸೊ ಹಾಗಾಗಿ ಈ 35% ಏನೈತಲ್ಲ, 2 ವಿಷಯದಾಗ ಪಾಸ್ ಆದವರ, ಅದನ್ನ ನಾವು ಫಸ್ಟ್ ಬರ್ಕೊಂಡ್ಬಂದು 35%. ಓಕೆ, ಸೊ 2 ವಿಷಯದಾಗ ಪಾಸ್ ಆದ ಸಂಖ್ಯೆ ಎಷ್ಟು ರೀ? 35%. ಈಗ ನೋಡ್ರಿ, 75% ವಿದ್ಯಾರ್ಥಿಗಳು ಕನ್ನಡ ವಿಷಯದಲ್ಲಿ ಅಂತ ಹೇಳಿದಾರೆ. ಓಕೆ, ಕನ್ನಡ ಅಂತ ಬಂದಾಗ ನಾವು ಆಲ್ರೆಡಿ ಈ 35 ಬರ್ದೇವಿ. 75 ಆಗ್ಬೇಕಂದ್ರೆ ಇನ್ನೂ ಎಷ್ಟು ಬರೀಬೇಕು? ಅದ್ರಾಗ 40%. 2 ಕೂಡಿಸ್ರಿ 75% ಆಕೈತಿ. ಓಕೆ, ಕನ್ನಡ ವಿಷಯದಲ್ಲಿ ಪಾಸ್ ಆದವ್ರ ಒಟ್ಟು ಸಂಖ್ಯೆ ಎಷ್ಟು ರೀ? 75. 2 ವಿಷಯದಾಗ ಪಾಸ್ ಆದವರು 35. ಅದನ್ನ ಆಲ್ರೆಡಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರಿ. ಈ 2 ಕೂಡಿಸ್ಕೊರಿ, 40 35 75. ಓಕೆ, ಈ ಒಂದು ವೃತ್ತ ಒಳಗೆ 2 ಸೇರಿಸಿದ್ರೆ 75 ಆಗ್ಬೇಕು. ಅದೇ ರೀತಿ ಇಂಗ್ಲಿಷ್ ನೋಡ್ರಿ, ಈ ಒಂದು ಸರ್ಕಲ್, ಈ ಒಂದು ವೃತ್ತದಲ್ಲಿ ಇರುವಂಥದ್ದು ಯಾರು? ಎಷ್ಟು ಜನ? ಇಂಗ್ಲಿಷ್ ಎಷ್ಟು ಅದಾರ್ರಿ? 60, ಶೇಕಡ 60. ಆಲ್ರೆಡಿ 35 ಬರ್ದಿವಿ, ಇನ್ನು ಉಳಿತಷ್ಟಲ್ಲಿ 25 ಶೇಕಡ. ಓಕೆ, 25 ಮತ್ತು 35 2 ಸೇರಿಸಿ ಎಷ್ಟಾಕೈತ್ರಿ? 60. ಸೊ ಹಾಗಾಗಿ ಈ 3 ಕೂಡಿಸಿರ 100% ಆಕೈತಿ. ನೋಡ್ರಿ, 40 35 ಎಷ್ಟಾತ್ರಿ? 75. ಇದು 25. ಸೊ ಒಟ್ಟು ಪರ್ಸೆಂಟೇಜ್ ಅಂತ ಬಂದಾಗ ಶೇಕಡ 100% ಆಗಿರ್ತೈತಿ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. 75 60 2 ಕೂಡಿಸ್ಕೊರಿ, 135 ಆಕೈತಿ. ಅದ್ರೊಳಗೆ ಶೇಕಡ ಯಾವಾಗಲೂ ಒಟ್ಟು ಅಂತ ಬಂದಾಗ 100% ಇರ್ತೈತಿ. ಅದನ್ನ ಮೈನಸ್ ಮಾಡ್ಕೊಡ್ರಿ. ಎಕ್ಸಸ್ ಹೆಚ್ಚಿಗೆ ಏನು ಬರ್ತೈತಲ್ಲ, ಅದು 2 ವಿಷಯಗಳು ಸಂಬಂಧಪಟ್ಟಿದ್ದು. ಓಕೆ, 2 ವಿಷಯ ಸಂಬಂಧಪಟ್ಟಿದ್ದಾಗ ಅಂತ ಹೇಳಿದಾಗ ಈ ತರ ಸರ್ಕಲ್ ಮಾಡಿದಾಗ ಫಸ್ಟ್ ಅದ ಮಾಹಿತಿ ಬರ್ಕೋಬೇಕು, 35%. ಅದಾದ್ಮೇಲೆ ಕನ್ನಡ 75 ಅಂತ ಬಂದಾಗ್ರಿ, ಇಲ್ಲಿ ಆಲ್ರೆಡಿ ಎಷ್ಟು ಬರ್ದೈತಲ್ಲ, ಉಳಿಕಿದ ಅಮೌಂಟ್ನ ಅಲ್ಲಿ ಬರಿಬೇಕು. ಓಕೆ, 35 ಬರ್ಕೊಂಡಿರಿ ಆಲ್ರೆಡಿ. ಹಾಗಾಗಿ 40 ಬರೀರಿ, 2 ಸೇರಿಸಿರ 75. ಅದೇ ರೀತಿ ಇಂಗ್ಲೀಷಲ್ಲೂ ಕೂಡ 60% ಅಂದ್ರೆ 2 ವಿಷಯದಲ್ಲಿ ಬರ್ದಿರಿ 35, ಉಳಿಕಿದ್ರಿ 25. ಸೊ ಒಟ್ಟು ಶೇಕಡ ಎಷ್ಟು ಆಗ್ಬೇಕ್ರಿ? 100%. ಈಗ ಬರ್ರಿ, ಪ್ರಶ್ನೆ ಏನು ಕೇಳಿದಾರ ಅವರ, 2 ವಿಷಯದಲ್ಲಿ ಪಾಸ್ ಆದವರ ಒಟ್ಟು ಶೇಕಡ ಅವರ ಎಷ್ಟು ರೀ? 35. ಹೌದಾ? ಇನ್ನ ಕೇವಲ ಕನ್ನಡ ವಿಷಯದಲ್ಲಿ ಪಾಸ್ ಆದವ್ರ ಸಂಖ್ಯೆ ಎಷ್ಟು ರೀ? ಶೇಕಡ 40. ಓಕೆ, ಇನ್ನು ಬರ್ರಿ, ಕೇವಲ ಇಂಗ್ಲಿಷ್ ವಿಷಯದಲ್ಲಿ ಪಾಸ್ ಆದ ಸಂಖ್ಯೆ ಎಷ್ಟು ರೀ? 25. ಈ 3 ಸೇರಿಸಿದ್ರೆ 100% ಆಗ್ತದೆ. ಓಕೆ, ಪ್ರಶ್ನೆ ಏನು ಕೇಳತ್ತಾರ ಅನ್ನೋದನ್ನ ಕ್ಲಿಯರ್ ಆಗಿ ಓದ್ಕೊಂಡ ಆನ್ಸರ್ ಮಾಡ್ರಿ. 7 ವಿಷಯದಲ್ಲಿ ಪಾಸ್ ಆದವರು 35, ಕೇವಲ ಕನ್ನಡ 40, ಕೇವಲ ಇಂಗ್ಲಿಷ್ 25. ಓಕೆ, ಅರ್ಥ ಆತ ಅನ್ಕೋತೀನಿ. ನಿಮ್ಗೆ ಏನೊಂದು ಮತ್ತೆ ಅರ್ಥ ಆಗ್ಲಿಕ್ಕಂದ್ರೆ ಕಮೆಂಟ್ ಮಾಡ್ರಿ. ಓಕೆ, ಏನಾದ್ರು ಡೌಟ್ ಐತಂದ್ರೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿಮಿಲರ್ ಕ್ವಶನ್.
ಒಂದು ತರಗತಿಯಲ್ಲಿ 80% ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ಹಾಗೂ 75% ವಿದ್ಯಾರ್ಥಿಗಳು ವಿಜ್ಞಾನ ವಿಷಯದಲ್ಲಿ ಪಾಸ್ ಆಗಿದ್ದಾರೆ. ಹಾಗಾದರೆ ನನಗೆ ಆಲ್ರೆಡಿ ಹೇಳಿದಂಗೆ ಯಾವ್ದಾದ್ರು ಒಂದು ಪ್ರಶ್ನೆ ಕೇಳ್ತಾರೆ. ಓಕೆ, ನಾವು ಟೋಟಲ್ 3 ಪ್ರಶ್ನೆಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಓಕೆ, 3 ರೀತಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಮೊದಲನೇ ಪ್ರಶ್ನೆ ಅಂತ ನೋಡ್ರಿ, ಎಷ್ಟು ವಿದ್ಯಾರ್ಥಿಗಳು 2 ವಿಷಯದಲ್ಲಿ ಪಾಸ್ ಆಗಿದ್ದಾರೆ. ನೆಕ್ಸ್ಟ್, ಎಷ್ಟು ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ಮಾತ್ರ ಪಾಸ್ ಆಗಿದ್ದಾರೆ. ನೆಕ್ಸ್ಟ್, ಎಷ್ಟು ವಿದ್ಯಾರ್ಥಿಗಳು ವಿಜ್ಞಾನ ವಿಷಯದಲ್ಲಿ ಮಾತ್ರ ಪಾಸ್ ಆಗಿದ್ದಾರೆ. ಮಾತ್ರ ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಒಳಗೆ ಪಾಸ್ ಆಗಿರೋ ಸಂಖ್ಯೆ ಮಾತ್ರ ಕೇಳ್ತಾರ ಅವ್ರು. ಇಲ್ಲಿ ಪ್ರಶ್ನೆ ಒಳಗೆ ಒಂದು ತರಗತಿಯಲ್ಲಿ 80% ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ಅಂದ್ರೆ 80% ಒಳಗೆ ವಿಜ್ಞಾನ ವಿಷಯದಲ್ಲಿ ಪಾಸ್ ಆದರ ಸಂಖ್ಯೆನೂ ಐತಿ. ಓಕೆ, ಪ್ರಶ್ನೆ ಒಳಗೆ ಏನ್ ಕೇಳ್ತಾರ ಅಂತಂದ್ರೆ ಗಣಿತ ವಿಷಯದಲ್ಲಿ ಮಾತ್ರ ಮತ್ತು ವಿಜ್ಞಾನ ವಿಷಯದಲ್ಲಿ ಮಾತ್ರ ಪರ್ಟಿಕ್ಯುಲರ್ ಆ ಸಬ್ಜೆಕ್ಟ್ ನಲ್ಲಿ ಮಾತ್ರ ಪಾಸ್ ಆಗಿರೋ ಸಂಖ್ಯೆ ಮತ್ತು ವಿಜ್ಞಾನ ವಿಷಯದಲ್ಲಿ ಮಾತ್ರ ಪಾಸ್ ಆಗಿರೋ ಸಂಖ್ಯೆ. ಆಮೇಲೆ ಇನ್ನೊಂದು ಪ್ರಶ್ನೆ ಐತ್ರಿ, 2 ವಿಷಯದಲ್ಲಿ ಪಾಸ್ ಆದವರ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಸೊ ಮೊದಲನೇ ಪ್ರಶ್ನೆ ಸೊಲ್ಯೂಷನ್ ನೋಡ್ರಿ, ಗಣಿತ ಮತ್ತು ವಿಜ್ಞಾನ ಈ ತರ ಬರ್ಕೋರಿ. ಪ್ರಶ್ನೆ ಒಳಗ ಕೊಟ್ಟಾರ ಗಣಿತ ವಿಷಯದಲ್ಲಿ ಎಷ್ಟು ಪಾಸ್ ಆಗ್ಯಾರ್ರಿ 80% ಮತ್ತು ವಿಜ್ಞಾನ ವಿಷಯ ಒಳಗ್ರಿ 75%. ಓಕೆ, ಯಾವ ಪರ್ಸೆಂಟೇಜ್ ಅಂತ ಬಂದಾಗ ಎಷ್ಟು ಬೇಕು ಯಾವಾಗಲೂ ರೀ, ನಾನು ನಿಮ್ಗೆ ಹೇಳಿದಂಗೆ 100% ಬೇಕು. ಓಕೆ, ಯಾವುದೇ ಒಂದು ಸಂಖ್ಯೆ ತಗೋರಿ ಯಾವಾಗಲೂ ಅದೆಷ್ಟು ಇರ್ತೈತಿ ರೀ 100% ಇರ್ತೈತಿ. ಬಟ್ ಇಲ್ಲಿ ಎಷ್ಟು ಆಗತೈತಿ ರೀ 80 ಮತ್ತು 75 ಎಷ್ಟಾಗ್ತೈತಿ 155 ಶೇಕಡ. ಒಟ್ಟು ಶೇಕಡ ಎಷ್ಟಾಗತೈತಿ ರೀ 155. ಬಟ್ ಎಷ್ಟು ಇರಬೇಕಾಗಿತ್ತು 100% ಇರಬೇಕಾಗಿತ್ತು. ಓಕೆ, ಆ 100 ಮೈನಸ್ ಮಾಡ್ಕೋರಿ, ಉಳಿತಷ್ಟಲ್ಲಿ 55. ಈ 55 ಏನು ಎಕ್ಸೆಸ್ ವ್ಯಾಲ್ಯೂ ಐತಲ್ಲ ಇದು 2 ವಿಷಯದಲ್ಲಿ ಪಾಸ್ ಆದರ ಸಂಖ್ಯೆ. ಪ್ರಶ್ನೆ ನಿಮಗೆ 2 ವಿಷಯದಲ್ಲಿ ಪಾಸ್ ಆದರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಅಂದ್ರೆ ಇಲ್ಲಿಗೆ ಸೊಲ್ಯೂಷನ್ ಮುಗಿತೈತಿ. ಓಕೆ, ನಮ್ಗೆ ಏನು ಪ್ರಶ್ನೆ ಎಕ್ಸ್ಟ್ರಾ ಏನೈತ್ರಿ, ಎಷ್ಟು ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ಮಾತ್ರ ಮತ್ತು ಎಷ್ಟು ವಿದ್ಯಾರ್ಥಿಗಳು ವಿಜ್ಞಾನ ವಿಷಯದಲ್ಲಿ ಮಾತ್ರ ಅನ್ನೋದನ್ನ ಈಗ ಸಾಲ್ವ್ ಮಾಡೋಣ್ರಿ. ಬಹಳ ಸಿಂಪಲ್ ನೋಡ್ರಿ, 2 ವಿಷಯದ ಪಾಸ್ ಆದರ ಸಂಖ್ಯೆ ಎಷ್ಟೈತ್ರಿ 55. ಓಕೆ, ಇಲ್ಲಿ ಗಣಿತ ಎಷ್ಟೈತ್ರಿ 80%, ಒಟ್ಟು ವಿದ್ಯಾರ್ಥಿಗಳು ಪಾಸ್ ಆಗ್ಯಾರ. ಅದ್ರಾಗ ನಾವು 55 ಮೈನಸ್ ಮಾಡ್ಕೊಂಡ್ರಿ. ಅದೇ ರೀತಿ ವಿಜ್ಞಾನ ಒಳಗ 75 ಟೋಟಲ್ ಐತ್ರಿ, ಬರೀ ವಿಜ್ಞಾನ ಎಷ್ಟಂತ ನೋಡೋಣ್ರಿ. ಓಕೆ, 80 ಒಳಗ 55 ಮೈನಸ್ ಮಾಡ್ಕೋರಿ, 25. ಅದೇ ರೀತಿ 75 ಒಳಗೆ 55 ಮೈನಸ್ ಮಾಡ್ಕೋರಿ, 20. ಓಕೆ, ಇದು 20% ರೀ ಕೇವಲ ವಿಜ್ಞಾನ ವಿಷಯದೊಳಗೆ ಪಾಸ್ ಆದವರ ಸಂಖ್ಯೆ. ಇದು 25% ಗಣಿತ ವಿಷಯದಲ್ಲಿ ಪಾಸ್ ಆದವರ ಒಟ್ಟು ಸಂಖ್ಯೆ. ಟೋಟಲ್ ನಮಗೆ 100% ಹೆಂಗೆ ಆಗ್ಬೇಕು ಅಂದ್ರೆ ವೆನ್ ಡಯಾಗ್ರಾಮ್ ಆಲ್ರೆಡಿ ನಿಮ್ಗೆ ಹೇಳೇನಿ ನೋಡ್ರಿ. ಈ ಥರ 2 ಬಾಕ್ಸ್ ಮಾಡ್ಕೋರಿ. ಮೊದಲನೇದ್ರಿ ಗಣಿತ, ಇದು ವಿಜ್ಞಾನ. ಈ 2 ಬಾಕ್ಸ್ಗಳೇನು ಸಣ್ಣ ಬಾಕ್ಸ್ ಮಾಡ್ಕೊಂಡಿಲ್ಲ, ಅದು 2 ವಿಷಯದಲ್ಲಿ ಪಾಸ್ ಆದವರ ಸಂಖ್ಯೆ. ಓಕೆ, ಗಣಿತ ಮತ್ತು ವಿಜ್ಞಾನ ಈ 2 ಒಳಗೆ. ಓಕೆ, ನಾನು ನಿಮ್ಗೆ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಇಲ್ಲಿ 55% ಎಷ್ಟೈತದ 2 ವಿಷಯದಲ್ಲಿ ಪಾಸ್ ಆದವ್ರ ಸಂಖ್ಯೆ. ಅದನ್ನ ಫಸ್ಟ್ ಬರ್ಕೊಂಡ್ಬಿಡ್ರಿ, 55. ಓಕೆ, ಇನ್ನು ನಮ್ಗೆ ಗಣಿತ ನೋಡ್ರಿ ಟೋಟಲ್ ಎಷ್ಟಾಗ್ಬೇಕ್ರಿ 80% ಆಗ್ಬೇಕು. ಆಲ್ರೆಡಿ ನಾವು ಗಣಿತ ಅನ್ನೋ ಸರ್ಕಲ್ ಐತ್ಲ ಇದ್ರಾಗ 55 ಬರ್ದೀವಿ. ಸೊ ಇನ್ನು ಉಳಿದಕ್ಕಿದ ಎಷ್ಟು ಬರ್ಕೋಬೇಕ್ರಿ 25. ಹೌದಲ್ಲ, 2 ಸೇರಿಸಿ ಎಷ್ಟಾಗ್ಬೇಕ 80% ಆಗ್ಬೇಕು. ಓಕೆ, 55 ಮತ್ತು 25 ಎಷ್ಟಾಯ್ತು 80. ಅದೇ ರೀತಿ ವಿಜ್ಞಾನ ಬರೀ ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದಂಗ 20%. ಬಟ್ ಈ ಟೋಟಲ್ ವಿಜ್ಞಾನ ಸರ್ಕಲ್ ಒಳಗೆ ಏನೈತ್ಲ 75 ಆಗ್ಬೇಕು. ನೋಡ್ರಿ ಆಲ್ರೆಡಿ 55 ಬರ್ದಿವ, ಇನ್ನು ಉಳಿದ ಎಷ್ಟು ಬರ್ಕೋಬೇಕ್ರಿ 20. 2 ಸೇರಿಸಿ ಎಷ್ಟಾತ್ರಿ 75. ಓಕೆ, ಈಗ ಈ 3 ಕೂಡಿಸ್ಕೊರಿ. ನೋಡ್ರಿ 25, 55, 20 ಟೋಟಲ್ ಎಷ್ಟಾಗ್ತೈತ್ರಿ 100% ಆಗ್ತೈತಿ. ಹೌದಾ, 55, 25 ಎಷ್ಟಾತ್ರಿ 80, ವಿಜ್ಞಾನ 20, 100. ಯಾವುದೇ ಒಂದು ರಿಸಲ್ಟ್, ಯಾವುದೇ ಒಂದು ಸಂಖ್ಯೆ ಯಾವಾಗಲೂ 100% ಇರ್ತೈತಿ. ಎಕ್ಸ್ಟ್ರಾ ಏನು ಬರ್ತೈತಿಲ್ಲ ಅದ 2 ವಿಷಯದಲ್ಲಿ ಇರುವಂಥದ್ದು. ಓಕೆ, ಇನ್ನು ಈ ಕ್ವಶನ್ ನೋಡ್ರಿ, ಆಲ್ರೆಡಿ ನಾವು 2 ಕ್ವಶನ್ ಸಾಲ್ವ್ ಮಾಡಿದಂಗೆ ಹೆಂಗಿತ್ರಿ, ಪ್ರಶ್ನೆ ಒಳಗೆ 2 ವಿಷಯದ ಪಾಸ್ ಆದವ್ರ ಸಂಖ್ಯೆ ಕೊಡ್ತಿದ್ರು, ಪ್ರಶ್ನೆನೂ ಕೂಡ ಪಾಸ್ ಆದವ್ರ ಸಂಖ್ಯೆನೂ ಕೊಡ್ತಾರೆ. ಬಟ್ ಇಲ್ಲೇನೈತ್ರಿ 2 ವಿಷಯದಾಗ ಫೇಲ್ ಆದವ್ರ ಸಂಖ್ಯೆ ಕೊಟ್ಟಾರ, ಆಮೇಲೆ ಪ್ರಶ್ನೆನ ಕೇಳತಾರ, ಪಾಸ್ ಆದವ್ರ ಸಂಖ್ಯೆ ಕೇಳತಾರ. ಓಕೆ, ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಐತಿ, ಬಟ್ ಸೊಲ್ಯೂಷನ್ ಐತಲ್ಲ ಭಾಳ ಈಸಿ ಐತಿ. ನೋಡ್ರಿ, ಕನ್ನಡ ವಿಷಯ. ಓಕೆ, ಈ ಕನ್ನಡ ವಿಷಯ ಫೇಲ್ ಆದವ್ರ ಸಂಖ್ಯೆ ಎಷ್ಟೈತ್ರಿ 35%. ಹೌದಾ, ನೆಕ್ಸ್ಟ್ ಇಂಗ್ಲೀಷ್ ವಿಷಯದಾಗ ಫೇಲ್ ಆದವ್ರ ಸಂಖ್ಯೆ ನೋಡ್ರಿ ಎಷ್ಟು ಕೊಟ್ಟಾರ್ರಿ, ಪ್ರಶ್ನೆ ಒಳಗೆ ಕ್ಲಿಯರ್ ಆಗಿ ಕೊಟ್ಟಾರ. ಎಷ್ಟೈತ್ರಿ 25%, 25%. ಹೌದಾ, ಪ್ರಶ್ನೆ ಒಳಗೆ ಕ್ಲಿಯರ್ ಆಗಿ ಕೊಟ್ಟಾರ. ಕನ್ನಡದಲ್ಲಿ 35% ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಇನ್ನು ಇಂಗ್ಲೀಷ್ ವಿಷಯ ಒಳಗೆ 25% ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಆಮೇಲೆ ಇನ್ನೊಂದು ಮಾಹಿತಿ ಕೊಟ್ಟಾರ ನೋಡ್ರಿ ಕ್ಲಿಯರ್ ಆಗಿ, 15% ವಿದ್ಯಾರ್ಥಿಗಳು 2 ವಿಷಯದಾಗ ಫೇಲ್ ಆಗಿದ್ದಾರ. ಓಕೆ,
ಸೊ ಆಲ್ರೆಡಿ 35 ಕೊಟ್ಟಾರ ಅವರ. 2 ವಿಷಯ ಅಂತಂದ್ರೆ ಕನ್ನಡದಾಗೂ ಫೇಲ್ ಆಗ್ಯಾರ ಅವರ, ಇಂಗ್ಲೀಷ್ನಾಗೂ ಫೇಲ್ ಆಗ್ಯಾರ. ಓಕೆ, ನಾವು ಆಲ್ರೆಡಿ ಕನ್ನಡ ಬರ್ದೀವಿ, ಫೇಲ್ ಆದವ್ರ ಸಂಖ್ಯೆ ಎಷ್ಟೈತ್ರಿ 35. ಹಾಗಾಗಿ -15 ಇದ್ರಾಗ ತಕ್ಕೋರಿ, ಆಮೇಲೆ -15 ಇದ್ರಾಗ ತಕ್ಕೋರಿ. ಉಳಿದೆಷ್ಟಲ್ಲಿ 20 ಇದ್ರಿ 10. ಕನ್ನಡದಾಗ್ರೆ ಟೋಟಲ್ ಕನ್ನಡದ ಫೇಲ್ ಆದವರು 35, ಟೋಟಲ್ ಇಂಗ್ಲೀಷ್ನ ಫೇಲ್ ಆದವ್ರಿ 25, 2 ವಿಷಯದ ಫೇಲ್ ಆದವ್ರಿ 15% ಮತ್ತು 15% ಕ್ಲಿಯರ್ ಆಗಿ ಪ್ರಶ್ನೆಗಳು ಕೊಟ್ಟಾರ. ಸೊ ಹಾಗಾಗಿ ಈ ಕನ್ನಡ ವಿಷಯದಾಗ 15 ಮೈನಸ್ ಮಾಡ್ಕೋರಿ, ಇಂಗ್ಲೀಷ್ ವಿಷಯದಾಗ 15 ಮೈನಸ್ ಮಾಡ್ಕೋರಿ. ಉಳಿದ್ರೆ ಏನೈತಲ್ಲ ಇದು ಕೇವಲ ಕನ್ನಡದಾಗ ಫೇಲ್ ಆದವ್ರ, ಇದೇನಿತ್ತಲ್ಲ ವ್ಯಾಲ್ಯೂ ಕೇವಲ ಇಂಗ್ಲೀಷ್ನಾಗ ಫೇಲ್ ಆದವ್ರ ಸಂಖ್ಯೆ. ಓಕೆ, ನಮಗೆ ಒಟ್ಟು ಫೇಲ್ ಆದವ್ರ ಸಂಖ್ಯೆ ಸಿಕ್ತಂದ್ರೆ ಆಟೋಮೆಟಿಕಲಿ ಒಟ್ಟು ಶೇಕಡ ಎಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅನ್ನೋ ಸಿಗ್ತೈತಿ. ಓಕೆ, ನೋಡ್ರಿ ವೆನ್ ಡಯಾಗ್ರಾಮ್ ಇದು ಭಾಳ ಈಸಿ. ಈ ತರ ಡಯಾಗ್ರಾಮ್ ಮಾಡ್ಕೊಂಡೆ ಅಂದ್ರೆ ಕನ್ನಡ ಮತ್ತು ಇಂಗ್ಲೀಷ್ ಈ ಥರ ಬರ್ಕೋರಿ. ಈ ಸರ್ಕಲ್ ಏನೈತಲ್ಲ ಒಟ್ಟು ಕನ್ನಡ ವಿಷಯದಾಗ ಫೇಲ್ ಆದವ್ರ. ಓಕೆ, ಇನ್ನು ಈ ಸರ್ಕಲ್ ಏನೈತಲ್ಲ ಒಟ್ಟು ಇಂಗ್ಲೀಷ್ನಾಗ ಫೇಲ್ ಆದವ್ರ ಸಂಖ್ಯೆ. ಪ್ರಶ್ನೆ ಒಳಗೆ ಕ್ಲಿಯರ್ ಆಗಿ ಕೊಟ್ಟಾರ, ಈ 2 ವಿಷಯದಾಗ ಫೇಲ್ ಆದವ್ರ ಸಂಖ್ಯೆ 15. ಅದೆಲ್ಲ ಬರ್ಕೋಬೇಕ್ರಿ, ಇದು ಆಲ್ರೆಡಿ ನಿಮ್ಗೆ ಹೇಳಿದಂಗ ಕನ್ನಡ ಮತ್ತು ಇಂಗ್ಲೀಷ್ 2 ವಿಷಯದಾಗ ಫೇಲ್ ಆದವ್ರ ಸಂಖ್ಯೆ. ಅದನ್ನ ಫಸ್ಟ್ ಬರ್ಕೊಂಡ್ರಿ. ಓಕೆ, ಶೇಕಡ 15 2 ವಿಷಯದಾಗ ಫೇಲ್ ಆಗ್ಯಾರ. ನಮಗೆ ಟೋಟಲ್ ಕನ್ನಡ ಅಷ್ಟು ಕೊಟ್ಟಾರ ಅವ್ರು ಆಲ್ರೆಡಿ 35. ಓಕೆ, 35 ಟೋಟಲ್ ಆಗ್ಬೇಕಾಗಿರೋ 35, 15 ಆಲ್ರೆಡಿ ನಾವು ಬರೆದು ಅಂದ್ರೆ ಉಳಿಕಿದ ಎಷ್ಟು ಬರ್ಕೋಬೇಕ್ರಿ, ಇಲ್ಲಿ ಆಲ್ರೆಡಿ ನಾ ಹೇಳಿದಂಗ ಶೇಕಡ 20. ಓಕೆ, 2 ಕೂಡಿಸಿದ್ರೆ 35 ಆಗ್ಬೇಕಿದ್ದು, ಆಕೈತಲ್ಲ 20 + 15 35. ಅದೇ ರೀತಿ ಇಂಗ್ಲೀಷ್ ತಗೋರಿ, ಆಲ್ರೆಡಿ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿದಂಗ ಶೇಕಡ 10. ಈ 2 ಸೇರಿಸಿರ 30 ಆಗ್ಬೇಕು, ಈ 2 ಸೇರಿಸಿರ 25 ಆಗ್ಬೇಕು ಪ್ರಶ್ನೆಯೊಳಗೆ ಕೊಟ್ಟಿರುವಂಥದ್ದು. ಓಕೆ, ಇನ್ನು ಟೋಟಲ್ ಕೂಡಿಸ್ಕೋರಿ, 20 15 ಎಷ್ಟಾತ್ರಿ 35 + 10 45. ಈ ಶೇಕಡ 45 ಏನೈತಲ್ಲ ಒಟ್ಟು ವಿದ್ಯಾರ್ಥಿಗಳು ಫೇಲ್ ಆದವ್ರ ಸಂಖ್ಯೆ ಇದೆ. ಓಕೆ, ಈ ಬಾಕ್ಸ್ ಒಳಗೆ ನಾವು ಕ್ಯಾಲ್ಕುಲೇಷನ್ ಮಾಡಿದೇನ್ರಿ ಇದು ಫೇಲ್ ಆದವ್ರ ಸಂಖ್ಯೆ. ಪ್ರಶ್ನೆ ಏನು ಕೇಳ್ತಾರೆ ನಮ್ಗೆ, ಶೇಕಡ ಎಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಯಾವುದೇ ಒಂದು ನಂಬರ್ ತಗೋರಿ, ಯಾವುದೇ ಒಂದು ಸಂಖ್ಯೆ ತರ ನಿಮ್ಗೆ ಆಲ್ರೆಡಿ ಹೇಳಿದಂಗ 100% ಇರಬೇಕು. ಇಲ್ಲಿ ನಾವು ಆಲ್ರೆಡಿ ಫೇಲ್ ಆದವ್ರ ಸಂಖ್ಯೆ ಎಷ್ಟೈತ್ರಿ 45%. ಬಟ್ ನಮ್ಗೆ ಉಳಿದಷ್ಟಲ್ಲಿ -100 ಮಾಡ್ಕೋರಿ, 55% ಪಾಸ್ ಆದವ್ರ ಸಂಖ್ಯೆ. ವೆರಿ ಸಿಂಪಲ್, ಈ ಥರ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಏನಿಲ್ಲ. ಶೇಕಡ 45 ಫೇಲ್ ಆದಂದ್ರೆ ಉಳಿಕಿದ 55 ಪಾಸ್ ಆದವ್ರ ಸಂಖ್ಯೆನ ಇಲ್ಲಿ. ಯಾಕಂತಂದ್ರೆ ಯಾವುದೋ ಒಂದು ರಿಸಲ್ಟ್ ತಗೋರಿ, ಫೇಲ್ ಮತ್ತು ಪಾಸ್ ಎರಡೇ ಇರ್ತಾವ ಆಪ್ಷನ್. ಓಕೆ, ಸೊ 45 ಫೇಲ್ ಆದಾರಂದ್ರೆ 55 ಪಾಸ್ ಆದವ್ರ ಸಂಖ್ಯೆ. ಓಕೆ, ಅರ್ಥ ಆತ ಅನ್ಕೋತೀನಿ. ಏನಾದ್ರು ಡೌಟ್ ಇತ್ತಂದ್ರೆ ಕಮೆಂಟ್ ಹಾಕ್ರಿ. ಇದೇ ರೀತಿ ಇನ್ನೊಂದು ಪ್ರಶ್ನೆ ಐತಿ, ನೀವು ಸಾಲ್ವ್ ಮಾಡಂತ್ರೆ. ಕ್ವಶನ್ ನೋಡ್ರಿ, ಆಲ್ರೆಡಿ ನಾವು ಸಾಲ್ವ್ ಮಾಡಿರುವಂಥ ಸೇಮ್ ಪ್ರಶ್ನೆ ಐತಿ, ಬಟ್ ನಂಬರ್ ಅಷ್ಟೇ ಚೇಂಜ್ ಆಕೈತಿ. ಒಂದು ಪರೀಕ್ಷೆಯಲ್ಲಿ ಶೇಕಡ 52 ಹಿಂದಿ ವಿಷಯದಲ್ಲಿ, ಶೇಕಡ 42 ಇಂಗ್ಲಿಷ್ ವಿಷಯದಲ್ಲಿ ಹಾಗೂ ಶೇಕಡ 17 ವಿದ್ಯಾರ್ಥಿಗಳು ಈ 2 ವಿಷಯದಲ್ಲಿ ಫೇಲ್ ಆಗಿದ್ದಾರೆ. ಓಕೆ, ಪರೀಕ್ಷೆಯಲ್ಲಿ ಪಾಸ್ ಆದವರ ಸಂಖ್ಯೆ ಎಷ್ಟು ಕೇಳೋದಾಗ ಭಾಳ ಈಸಿ ಸೊಲ್ಯೂಷನ್. ಡೈರೆಕ್ಟ್ ನೀವು ವೆನ್ ಡಯಾಗ್ರಾಮ್ ಹಾಕೊಂಡ್ರು ನಡಿತೈತಿ. ಓಕೆ, ಇದರ ಡಯಾಗ್ರಾಮ್ ಮಾಡ್ಕೊಳ್ರಿ. 2 ವಿಷಯ ಕೊಟ್ಟಲ್ಲ ಯಾವ್ದ್ರಿ, ಹಿಂದಿ ಇಂಗ್ಲೀಷ್. ಈ 2 ವಿಷಯದಲ್ಲಿ ಪಾಸ್ ಆದವ್ರ ಸಂಖ್ಯೆ ಇಲ್ಲಿ ಬರ್ಕೋರಿ, ಹಿಂದಿ ಮತ್ತು ಇಂಗ್ಲೀಷ್. ಹೌದಾ, ಪ್ರಶ್ನೆ ಒಳಗೆ ಏನು ಕೊಟ್ಟಲ್ಲ 2 ವಿಷಯದಲ್ಲಿ ಫೇಲ್ ಆದವ್ರ ಸಂಖ್ಯೆ, ಅದನ್ನು ಫಸ್ಟ್ ಬರ್ಕೊಂಬಿಡಿ. ಎಲ್ಲರಿ 17%, 2 ವಿಷಯದಾಗ ಫೇಲ್ ಆದವ್ರ ಸಂಖ್ಯೆ ಇದು. ಹೌದಾ, ನೋಡ್ರಿ ಹಿಂದಿ ಟೋಟಲ್ ಎಷ್ಟು ಮಂದಿ ಫೇಲ್ ಆಗ್ಯಾರ್ರಿ 52. ನಾವು ಆಲ್ರೆಡಿ 17 ಬರ್ದೀವಿ, ಇನ್ನು ಉಳಿದ ಎಷ್ಟರಲ್ಲಿ 52 ನಮ್ಗೆ ಹಿಂದಿ ಒಳಗೆ ಫೇಲ್ ಆದವ್ರ ಸಂಖ್ಯೆ. ಆಲ್ರೆಡಿ ನಾವು 17 ಬರ್ದೀವಿ, ಇನ್ನು ಉಳಿದ ಎಷ್ಟರಲ್ಲಿ 12 50 ತೆಗ್ರಿ 5, ಕೈಲ 1 ತಗೋರಿ, 5 2 ತೆಗೆದ್ರೆ 3, 35. ಈ 35 17 2 ಕೂಡಿಸ್ಕೋರಿ 52 ಆಗ್ತೈತಿ. ಓಕೆ, ಅದೇ ರೀತಿ ಇಂಗ್ಲೀಷ್ ತಗೋರಿ, ಆಲ್ರೆಡಿ ನಾವು 17 ಬರ್ದೀವಿ, ಬಟ್ ನಾವು ಟೋಟಲ್ ಎಷ್ಟು ಆಗ್ಬೇಕ್ರಿ 42. 17 ಮೈನಸ್ ಮಾಡ್ಕೊಳ್ರಿ, 12 50 ತೆಗೆದ್ರೆ 5, ಕೈಲ 1 ತಗೋರಿ, 4 2 ತೆಗೆದ್ರೆ 2, 25. ಇದನ್ನ ಟೋಟಲ್ ಮಾಡ್ಕೋರಿ 42 ಆಗುತ್ತೆ. ಓಕೆ, ನಮ್ಗೆ ಈಗ ನೋಡ್ರಿ ಬರೀ ಕೇವಲ ಹಿಂದಿ ಒಳಗೆ ಫೇಲ್ ಆದವ್ರ ಸಂಖ್ಯೆ ನಮ್ಗೆ ಸಿಗ್ತಾ 35, ಕೇವಲ ಇಂಗ್ಲೀಷ್ನಾಗ ಫೇಲ್ ಆದವ್ರ ಸಂಖ್ಯೆ ಸಿಗ್ತಾ 25, 2 ವಿಷಯದಲ್ಲಿ ಫೇಲ್ ಆದವ್ರ ಸಂಖ್ಯೆ 17 ಪ್ರಶ್ನೆಗಳು ಕೊಟ್ಟಾರ. ಈಗ ಟೋಟಲ್ ಕೂಡಿಸ್ಕೋರಿ, ಇದನ್ನೆಲ್ಲ 3 ಕೂಡಿಸ್ಕೋರಿ, ಎಷ್ಟಾಗತ್ತೆ ನೋಡ್ರಿ 35 + 17 + 25 ಎಷ್ಟಾತ್ರಿ 77% ಫೇಲ್ ಆದವ್ರ ಸಂಖ್ಯೆ. ಓಕೆ, ಪಾಸ್ ಆದವ್ರ ಸಂಖ್ಯೆ ಏನೇನ್ರಿ, ಈಗ ಟೋಟಲ್ 77% ಫೇಲ್ ಆದವ್ರು ಅಂದ್ರೆ ಇನ್ನು ಉಳಿದೆಷ್ಟ್ರಿ 23 ಪಾಸ್ ಆದವ್ರ ಸಂಖ್ಯೆ. ಟೋಟಲ್ ಎಷ್ಟಾಗ್ಬೇಕು ನಮ್ಗೆ 100. ರಿಸಲ್ಟ್ ಯಾವಾಗಲೂ
100% ಇರಬೇಕು. ಓಕೆ, ಯಾವುದೇ ಒಂದು ಸಂಖ್ಯೆ ಎಷ್ಟಿರ್ತದೆ ಯಾವಾಗಲೂ ರೀ 100%. 77 ನಮ್ಗೆ ಫೇಲ್ ಆದವ್ರ ಸಂಖ್ಯೆ ಆತಂದ್ರೆ ಉಳ್ಕಿದ 23 ರೀ ಪಾಸ್ ಆದವ್ರ ಸಂಖ್ಯೆ. ನೀವು ನೆಕ್ಸ್ಟ್ ಕ್ವಶನ್ ನೋಡ್ರೆ ಸ್ವಲ್ಪ ಡಿಫ್ರೆಂಟ್ ಐತಿ. ಯಾಕಂದ್ರೆ ಪ್ರಶ್ನೆ ಒಳಗೆ ಪಾಸ್ ಆದವ್ರ ಸಂಖ್ಯೆಯನ್ನು ಕೊಟ್ಟಾರ, ಫೇಲ್ ಆದವ್ರ ಸಂಖ್ಯೆಯನ್ನು ಕೊಟ್ಟಾರ. ಬಟ್ ಪ್ರಶ್ನೆ ಒಳಗೆ ಕೊನೆಗೆ ಏನು ಕೇಳ್ತಾರ, ಎಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಓಕೆ, ಈಗ ಆಲ್ರೆಡಿ ನಾವು ಪ್ರಶ್ನೆ ಸಾಲ್ವ್ ಮಾಡಿದ್ರ ಪ್ರಕಾರ ಹೆಂಗಿತ್ರಿ, ಪಾಸ್ ಆದವ್ರ ಸಂಖ್ಯೆ ಕೊಟ್ಟ ಪಾಸ್ ಆದವರ ಸಂಖ್ಯೆನ ಪ್ರಶ್ನೆ ಕೇಳ್ತಿದ್ರು, ಫೇಲ್ ಆದವ್ರ ಸಂಖ್ಯೆ ಕೊಟ್ಟ ಫೇಲ್ ಆದವ್ರ ಸಂಖ್ಯೆನ ಕೇಳ್ತಾರ. ಇಲ್ಲೇನಿದೆ ಪ್ರಶ್ನೆ ಒಳಗ್ರಿ ಪಾಸ್ ಆದವ್ರ ಸಂಖ್ಯೆಯನ್ನು ಕೊಟ್ಟಾರ, ಫೇಲ್ ಆದವ್ರ ಸಂಖ್ಯೆಯನ್ನು ಕೊಟ್ಟಾರ. ಪ್ರಶ್ನೆ ಒಳಗೆ ಉಲ್ಟಾ ಏನ್ ಮಾಡ್ತಾರ ಅವ್ರ, ಪಾಸ್ ಆದವ್ರ ಸಂಖ್ಯೆಯನ್ನು ಕೇಳ್ತಾರ. ಓಕೆ, ಸೊ ಭಾಳ ಸಿಂಪಲ್ ಐತಿ ಸೊಲ್ಯೂಷನ್ ನೋಡೋಣ್ರಿ. ಮೊದಲನೇದಾಗಿ ವಿಷಯ ಬರ್ಕೋರಿ, ವಿಜ್ಞಾನ ಮತ್ತ ಗಣಿತ. ಹೌದಾ, ಗಣಿತ 2 ಕಾಲಮ್ ಹಾಕೋರಿ. ಯಾವ್ದೋ ಒಂದು ವಿಷಯ ತಗೋರಿ, ಪಾಸ್ ಮತ್ತು ಫೇಲ್ 2 ರಿಸಲ್ಟ್ ಇರ್ತಾವ. ಹೌದಿಲ್ಲ, ಇಲ್ಲಿ ನೋಡ್ರಿ ವಿಜ್ಞಾನ ಒಳಗೆ ಪಾಸ್ ಆದವ್ರ ಸಂಖ್ಯೆ ಎಷ್ಟೈತ್ರಿ, 75%. ಬರ್ಕೋರಿ ಪಾಸ್ ಆದವ್ರ ಕಡೆ. ಇನ್ನು ಪಾಸ್ ಆದವ್ರು 75% ಆದ್ರೆ ಫೇಲ್ ಆದವ್ರು ಎಷ್ಟಾದ್ರೆ ಆಟೋಮೆಟಿಕಲಿ ಯಾವುದೋ ಒಂದು ರಿಸಲ್ಟ್ 100% ಆಗ್ಬೇಕು. ಹೌದಲ್ಲ, 25 ಅನ್ನೋದು ಫೇಲ್ ಆದವ್ರ ಸಂಖ್ಯೆ. ಇದೇನು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಏನಿಲ್ಲ. ಯಾವುದೇ ಒಂದು ವಿಷಯ 100% ಇರ್ತೈತಿ. ಆಲ್ರೆಡಿ ನಾವು ಪಾಸ್ ಆದವ್ರ ಸಂಖ್ಯೆ 75 ಕೊಟ್ಟಾರ ಅವ್ರು. ಇನ್ನು ಫೇಲ್ ಆದವ್ರ ಸಂಖ್ಯೆ ಪ್ರಶ್ನೆ ಕೊಟ್ಟಿಲ್ಲ, ನಾವು ಆಟೋಮೆಟಿಕ್ ತಿಳ್ಕೊಬೇಕು. ಯಾಕಂತಂದ್ರೆ ಯಾವುದೋ ಒಂದು ವಿಷಯ 100% ಇರಬೇಕು. ಅದೇ ರೀತಿ ಗಣಿತ ತಗೋರಿ, ಪಾಸ್ ಆದ್ರೆ ಎಷ್ಟು ಕೊಟ್ಟಾರ ಅವ್ರ, 81. ಹೌದಾ, 81 ಪಾಸ್ ಆದವ್ರ ಸಂಖ್ಯೆ ಅಂತಂದ್ರೆ ಈಗ 100% ಒಳಗೆ 81 ಪಾಸ್ ಆಗ್ಯಾರ ಅಂತಂದ್ರೆ ಶೇಕಡ. ಇನ್ನು ಉಳಿದೆಷ್ಟ್ರಿ 19 ಫೇಲ್ ಆದವ್ರ ಸಂಖ್ಯೆ. ಓಕೆ, ನೀವು 2 ಕೂಡಿಸ್ಕೊರಿ ಇದನ್ನ 100% ಆಕೈತಿ. 75 25 100, 81 19 100. ಇದನ್ನ ಯಾಕೆ ಈ ತರ ಮಾಡ್ಬೇಕಂತಂದ್ರೆ ನಮ್ಗೆ ಫೇಲ್ ಆದವ್ರ ಸಂಖ್ಯೆನ ಕ್ಯಾಲ್ಕುಲೇಷನ್ ಸಿಕ್ತಂದ್ರೆ ನಮ್ಗೆ ಪಾಸ್ ಆದವ್ರ ಸಂಖ್ಯೆ ಆಟೋಮೆಟಿಕಲಿ ಸಿಗ್ತೈತಿ. ಓಕೆ, ನೋಡ್ರಿ ಫೇಲ್ ಆದ್ರ ಎಷ್ಟೈತ್ರಿ, ವಿಜ್ಞಾನ ಒಳಗ್ರಿ 25%, ಗಣಿತ ಒಳಗ 19%. ಸೊ ಇದನ್ನ ಯಾಕೆ ಕ್ಯಾಲ್ಕುಲೇಷನ್ ಮಾಡ್ಬೇಕಂತಂದ್ರೆ 8% ವಿದ್ಯಾರ್ಥಿಗಳು 2 ವಿಷಯದಲ್ಲಿ ಫೇಲ್ ಆಗಿದ್ದಾರೆ. ಅದ ಮೇನ್ ಹಿಂಟ್ ಇಲ್ಲಿ. ಹಾಗಾಗಿ ನಾವು ಫೇಲ್ ಆದವ್ರ ಸಂಖ್ಯೆನ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಇನ್ನು ವೆನ್ ಡಯಾಗ್ರಾಮ್ ತಗೋರಿ. ಈ ಸರ್ಕಲ್ ಏನೈತ್ಲ ಒಟ್ಟು ವಿಜ್ಞಾನದೊಳಗ ಫೇಲ್ ಆದವ್ರ ಸಂಖ್ಯೆ, ಈ ಸರ್ಕಲ್ ಏನೈತ್ಲ ಒಟ್ಟು ಗಣಿತದಲ್ಲಿ ಫೇಲ್ ಆದವ್ರ ಸಂಖ್ಯೆ. ಓಕೆ, ನಾನು ನಿಮ್ಗೆ ಲಾಸ್ಟ್ ಪ್ರಶ್ನೆ ಹೇಳಿ, 2 ವಿಷಯದಾಗ ಫೇಲ್ ಆದವರ ಸಂಖ್ಯೆನ ಪ್ರಶ್ನೆ ಒಳಗೆ ಕ್ಲಿಯರ್ ಆಗಿ ಕೊಟ್ಟಾರ. ಎಷ್ಟೈತ್ರಿ, 8%. 8. ಓಕೆ, ನಮ್ಗೆ ಟೋಟಲ್ ಎಷ್ಟಾಗಬೇಕಾಗಿತ್ರಿ, 25 ಆಗ್ಬೇಕಾಗಿತ್ತು ಫೇಲ್ ಆದವ್ರ ಸಂಖ್ಯೆ. ಆಲ್ರೆಡಿ 8 ಬರ್ದಿವಿ, ಇನ್ನೆಷ್ಟು ಉಳಿತ್ರಲ್ಲಿ 17. ಈ 2 ಕೂಡಿಸ್ಕೋರಿ 25 ಆಗತ್ತಲ್ಲ ನೋಡ್ರಿ. 17 + 8 25. ಅದೇ ರೀತಿ ಗಣಿತ ಒಳಗೆ ಫೇಲ್ ಆದವ್ರ ಸಂಖ್ಯೆ ಎಷ್ಟೈತ್ರಿ, 19. ಆಲ್ರೆಡಿ 8 ಬರ್ದಿವಿ, ಇನ್ನು ಉಳಿದೆಷ್ಟರಲ್ಲಿ 11. ಈ 2 ಕೂಡಿಸ್ಕೋರಿ ನೀವು 19 ಆಕೈತಿ ನೋಡ್ರಿ. 11 + 9 19. ಅದೇ ರೀತಿ 8 + 17 25. ಓಕೆ, ಇನ್ನು ಟೋಟಲ್ ಫೇಲ್ ಆದ ನಾವು ಕೂಡಿಸ್ಕೊಡ್ರಿ. 17 + 8 + 11 ಟೋಟಲ್ ಎಷ್ಟಾಗತ್ತೆ ನೋಡ್ರಿ, ಅದ 36%. ಈ 3 ಕೂಡಿಸೋದನ್ನ ಕಲಿಸೋ ಅವಶ್ಯಕತೆ ಏನಿಲ್ಲ. ಓಕೆ, 3 ಕೂಡಿಸ್ರಿ 36% ಆಗುತ್ತೆ. ಇದೇನ್ರಿ ಒಟ್ಟು ಫೇಲ್ ಆದವ್ರ ಸಂಖ್ಯೆ. ಪ್ರಶ್ನೆ ಒಳಗೆ ಏನು ಕೇಳ್ತಾರ, ಎಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ನೋಡ್ರಿ. 36 36% ಫೇಲ್ ಆಗ್ಯಾರ ಅಂತಂದ್ರೆ ಇನ್ನು ಉಳಿದೆಷ್ಟು 100% ಒಳಗ್ರಿ 64 ಏನ್ರದ ಪಾಸ್ ಆದವ್ರ ಸಂಖ್ಯೆ. ಟೋಟಲ್ ಎಷ್ಟು ಆಗ್ಬೇಕ್ರಿ, 6 4 10 6 4 10 100%. ಓಕೆ, ಸೊ ಯಾವುದೇ ಒಂದು ರಿಸಲ್ಟ್ ರೀ 100% ಆಗಬೇಕು. ನಾವು ಫೇಲ್ ಆದವ್ರ ಕ್ಯಾಲ್ಕುಲೇಷನ್ ತಗೊಂಡು ಉಳ್ಕಿದ್ ಪಾಸ್ ಆದವ್ರು ಆಟೋಮೆಟಿಕಲಿ ಸಿಗ್ತೈತಿ. ನಾ ಯಾಕೆ ಫೇಲ್ ಆದವ್ರನ್ನ ಮಾಡ್ಬೇಕಂತಂದ್ರೆ ಪ್ರಶ್ನೆ ಒಳಗೆ ಕೊಟ್ಟಿರೋ ಹಿಂಟ್ 8% 2 ವಿಷಯದಲ್ಲಿ ಫೇಲ್ ಆಗಿದ್ದಾರೆ. ಹಾಗಾಗಿ ಈ ರೀತಿ ನಾವು ಸಾಲ್ವ್ ಮಾಡಿದ್ವಿ. ಸೊ ಇದೇ ರೀತಿ ಪ್ರಶ್ನೆ ಅಂತಂದ್ರೆ ಸೊಲ್ಯೂಷನ್ ಹಿಂಗೆ ಮಾಡ್ರಿ. ಏನಾದರೂ ಕನ್ಫ್ಯೂಷನ್ ಆತಂದ್ರೆ, ಏನಾದರೂ ಡೌಟ್ ಇತ್ತಂದ್ರೆ ಪ್ಲೀಸ್ ಕಮೆಂಟ್ ಮಾಡ್ರಿ. ಓಕೆ.